KKR ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ ಹೀಗಿದೆ ನೋಡಿ. DC ಅವರು 11 ಮ್ಯಾಚಸ್ ಆಡಿ 5 ಮ್ಯಾಚಸ್ ಗೆದ್ದಿದ್ದಾರೆ. KKR ಆಲ್ಮೋಸ್ಟ್ ಕ್ವಾಲಿಫೈ ಆಗೋ ಥರ ಇದೆ. RCBಗೆ ಚಾನ್ಸಸ್ ಈಗ ಜಾಸ್ತಿ ಆಗಿದೆ. ಈಸಿಯಾಗಿ RCB ಅವರು ಉಳಿದ್ರು 4 ಮ್ಯಾಚ್ ಗೆದ್ದರೆ ಆಲ್ಮೋಸ್ಟ್ ರನ್ ರೇಟ್ ಚೆನ್ನಾಗಿತ್ತು ಅಂದರೆ 4th ಪೊಸಿಷನ್ ಈಸಿಯಾಗಿ ಬರ್ತಾರೆ. ಆರಾಮಾಗಿ ಇನ್ನೂ ಪ್ಲೇ ಆಫ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇದೇ ರೀತಿ RCB ಚೆನ್ನಾಗಿ ಬ್ಯಾಟಿಂಗ್ ಆಡೋದ್ರಾಗುತ್ತೆ. ಅದೇ ರೀತಿ ಸುಮಾರು ಕ್ಯಾಲ್ಕುಲೇಷನ್ಸ್ ಇದೆ. ಸುಮಾರು ಜನ ನಮಗೋಸ್ಕರ ಸೋಲ್ಬೇಕಾಗತ್ತೆ. ಸೋಲ್ತಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಪ್ಲೇ ಆಫ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. RCB ಇದೇ ಥರ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರೆ, ಒಳ್ಳೆ ಬೌಲಿಂಗ್ ಮಾಡಿದ್ರೆ ಪಕ್ಕಾ ಕ್ವಾಲಿಫೈ ಆಗ್ತಾರೆ. ಕಾದು ನೋಡ್ಬೇಕು ಈ ಸಲ ಹೇಗೆ ಆಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಬಟ್ ಚಾನ್ಸಸ್ ಜಾಸ್ತಿ ಇದೆ ಪೇಪರ್ ಮೇಲೆ. ನೋಡಬೇಕು, ಟೀಮ್ ಚೆನ್ನಾಗಿ ಬ್ಯಾಟಿಂಗು ಒಳ್ಳೆ ಇದೇ ಥರ ಪ್ರದರ್ಶನ ಕೊಟ್ಟರೆ 100% ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ.